ತಾಲೂಕಲ್ಲಿ ಕೆಲವು ತಿಂಗಳುಗಳಿಂದ ಕೆಲವೊಂದು ವಿದ್ಯಮಾನಗಳು ನಡೀತಾ ಇರೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಒಂದು ಪಕ್ಷ ಅಂದಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಅದರದೇ ಆದ ಒಂದು ತತ್ವ, ಸಿದ್ಧಾಂತಗಳು, ನೀತಿ ನಿಯಮಗಳು, ಒಂದು ಸಂವಿಧಾನ ಇದೆ. ಅದರ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ನಿತಿನ್ ನಬೀನ್ ಅವರು 45 ವರ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅಂದರೆ ಅವ್ರನ್ನ ಕುರಿತು ನಮ್ಮ ಹೆಮ್ಮೆಯ ಪ್ರಧಾನಿಗಳು ಮಾತಂತಾರೆ, ಯು ಆರ್ ದ ಮೈ ಲೀಡರ್ ಅಂತ ಕರೀತಾರೆ. ಅಂದರೆ ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯ ಅಧಿಕಾರದಲ್ಲಿದ್ದರೂ ಸಹ ಅವರೇ ನಮ್ಗೆ ಅಧ್ಯಕ್ಷರು. ಅವರು ಏನು ಒಂದು ಆದೇಶಗಳು ಕೊಡ್ತಾರೆ ಅದನ್ನು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಾದ ನಾವು ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು, ಪಕ್ಷ ಸಂಘಟನೆ ಮಾಡಬೇಕು. ಈಗಾಗಲೇ ಜಿಲ್ಲೆಯಲ್ಲೂ ಸಹ ರಾಜ್ಯ ಮಟ್ಟದಲ್ಲೂ ಒಳ್ಳೆಯ ಸಂಘಟನೆ ಆಗ್ತಾಯಿದೆ. ಜಿಲ್ಲೆಯಲ್ಲಿ ಕ್ರಿಯಾಶೀಲ ಅಧ್ಯಕ್ಷರಾದಂಥ ನಮ್ಮ ಸಿಕಲ್ ರಾಮಚಂದ್ರ ಗೌಡರ ಅವರ ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ಎಲ್ಲ ಕ್ಷೇತ್ರಗಳು ಸಂಘಟನಾ ಕಾರ್ಯ ನಡೀತಾ ಇದೆ. ನಮ್ಮ ಸಂಸದರ ಒಂದು ನೇತೃತ್ವದಲ್ಲಿ ಆಗಿಂದಾಗೆ ಪಕ್ಷದ ಕಾರ್ಯಕ್ರಮಗಳಿಗೆ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಯಶಸ್ವಿ ಆಗೋದಕ್ಕೆ ಸಹಕರಿಸ್ತಾ ಇದ್ದಾರೆ. ಈಗ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಪಕ್ಷದ ನಿಷ್ಠಾವಂತರನ್ನು ಗುರುತಿಸಿ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಮುಂಬರುವ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಮಾಡೋದ್ರಲ್ಲಿ ಯಾವುದೇ ರೀತಿ ಯಾರಿಗೂ ಸಹ ಅಸಮಾಧಾನ ಆಗಲಿ, ಬೇಸರ ಆಗಲಿ, ಇನ್ನೊಂದಾಗಲಿ ಇಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ದೇಶದ ಆಸ್ತಿ, ಎಲ್ಲ ಸಮುದಾಯಗಳ, ಶೋಷಿತ ವರ್ಗಗಳ ಸಮುದಾಯದ ಆಸ್ತಿ ಅವರು, ಈ ದೇಶದ ರಾಷ್ಟ್ರೀಯ ನಾಯಕರು. ಅವ್ರ ಜಯಂತಿ ಮಾಡೋದ್ರಲ್ಲಿ ಯಾರಿಗೂ ಯಾವುದೇ ರೀತಿ ಇದಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಆದರೆ ಪಕ್ಷದ ಅಡಿಯಲ್ಲಿ ಪಕ್ಷ ಈ ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ. ಪಕ್ಷ ವೈಯಕ್ತಿಕವಾಗಿ ಕೆಲವರು ಒಂದು ಸಂಘಟನೆನ, ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರೆ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾರು ಬೇಕಾದರೂ ಪೂಜಿಸ್ಬೋದು, ಆರಾಧಿಸ್ಬೋದು, ಅಭಿಮಾನಿಸ್ಬೋದು, ಮಾಡ್ಬೋದು. ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತೀವಿ. ಶೋಷಿತ ವರ್ಗಗಳ ಬಗ್ಗೆ ಏನು ಹೋರಾಟ ಮಾಡಿದರೆ ಆ ಶೋಷಿತ ವರ್ಗದಿಂದ ಬಂದಿರತಕ್ಕಂಥ ನಾನು ಈ ಏಪ್ರಿಲ್ ತಿಂಗಳ 14ನೇ ತಾರೀಕು ಪಕ್ಷದ ಸೂಚನೆ ಮೇರೆಗೆ ನಾವು ದಲಿತ ಕೇರಿಯಲ್ಲೇ ಹೋಗ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಎಲ್ಲ ದಲಿತ ಮತ್ತು ಅಂಬೇಡ್ಕರ್ ಅಭಿಮಾನಿಗಳ ಒಂದು ಉಪಸ್ಥಿತಿಯಲ್ಲಿ ಪಕ್ಷ ಎಲ್ಲ ಒಂದು ಪಂಚಾಯತಿಗಳಲ್ಲೂ ಬೂತಲ್ಲೂ ಮಾಡಿ ಅಂತ ಕರೆ ಕೊಟ್ಟಿತ್ತು. ನಾವು ಸಹ ಕರೆ ಕೊಟ್ಟಿದ್ದೀವಿ. ಒಂದಷ್ಟು ಕಡೆ ಮಾಡಿದರೆ ನಾವು ಮಾಡಿ ಮುಗಿಸಿದ್ವಿ. ಬೇರೆಯವರು ಮಾಡಬಾರ್ದು ಅನ್ನೋ ಇದಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಈ ಕಾರ್ಯಕ್ರಮ ಪಕ್ಷದ ಆಯೋಜನೆ ಅಲ್ಲ. ಗೌರಿಬಿದನೂರು ತಾಲೂಕಿನಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೂ ಒಂದು ಗಮನದಲ್ಲಿರಬೇಕು. ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಪಾರ್ಟಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ಇವತ್ತು ಅಧ್ಯಕ್ಷರು ಅಂತ ಇಬ್ಬರನ್ನು ಘೋಷಣೆ ಮಾಡಿದ್ದಾರೆ. ಕೋಡಿಲಪ್ಪ ಮತ್ತು ವೇಣುಮಾಧವ್ ಅವ್ರನ್ನ ಘೋಷಣೆ ಮಾಡಾದ ಮೇಲೆ ಯಾವ ಪಾರ್ಟಿಯಿಂದ ಯಾವ ಕಾರ್ಯಕ್ರಮ ಆಗಬೇಕು ಅಂದರೂ ಆ ಅಧ್ಯಕ್ಷರಿಬ್ಬರೇ ನೇತೃತ್ವ ವಹಿಸಿರ್ತಾರೆ. ಅವ್ರು ಇಲ್ದಿರೋ ಮಾಡುವಂಥ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮ ಅಲ್ಲ. ಇನ್ ಕೇಸ್ ಮಾಡ್ತಾ ಇದ್ದಾರೆ ಅಂದಾಗ ನಮಗೂ ಇದೇ ಥರ ಕ್ವಶನ್ಗಳು ಬಂದಾಗ ನಾವು ಜಿಲ್ಲಾಧ್ಯಕ್ಷರು ಕೇಳಿದಾಗ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಮಾನ್ಯ ಸಂಸದರಾದಂಥ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ವೆರಿ ಕ್ಲಿಯರ್ ಇದ್ದಾರೆ. 2028ರಲ್ಲಿ ಗೌರಿಬಿದನೂರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಆಯಿಸ್ಕೊಂಡು ನಾವು ವಿಧಾನಸಭೆ ಕರ್ಕೊಂಡು ಹೋಗ್ತೀವಿ ಅನ್ನೋದರಲ್ಲಿ ತುಂಬ ಗಟ್ಟಿಯಾಗಿದ್ದಾರೆ. ಕಾರ್ಯಕರ್ತರು ಯಾವುದೇ ಗೊಂದಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಗೌರಿಬಿದನೂರಲ್ಲಿ ಇಲ್ಲ ಅಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಚಿಹ್ನೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಏನು ಇವಾಗ ನೀವು ಕೇಳ್ತಾ ಇದ್ದೀರಲ್ಲ, ಇದನ್ನು ನಾವು ಗಮನಕ್ಕೆ ತಂದಿದ್ದೀವಿ. ಆಲ್ರೆಡಿ ಜಿಲ್ಲಾಧ್ಯಕ್ಷರಿಗಾಗಿರ್ಬೋದು, ಸಂಸದರಿಗಾಗಿರ್ಬೋದು ನಾವು ಗಮನಕ್ಕೆ ತಂದಿದ್ದೀವಿ. ಅವ್ರಿಗೆ ಯಾವುದೇ ಮಾಹಿತಿ ಇದರ ಬಗ್ಗೆ ಇಲ್ಲ. ಇದರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಏನು ಅನ್ನೋದು ಅವ್ರು ವರಿಷ್ಠರು ಮಾತಾಡಿ ಮಿಕ್ಕಿದ್ದು ಅವ್ರು ಡಿಸಿಷನ್ ತಗೋತಾರೆ. ನಮ್ಮ ಮಟ್ಟದಲ್ಲಿ ಏನಿದೆಯೋ ನಾವು ಅದನ್ನು ಏನು ತಿಳಿಸ್ತಾ ಇದ್ದೀವಿ ಅಂದರೆ, ಪ್ರಧಾನ ಕಾರ್ಯದರ್ಶಿಗಳಾಗಿ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ಮಂಡಲಾಧ್ಯಕ್ಷರಾಗಿ, ನಿಕಟಪೂರ್ವ ಅಧ್ಯಕ್ಷರಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಕಾರ್ಯಕ್ರಮ ಪಕ್ಷದಿಂದ ಆಯೋಜನೆ ಮಾಡಿರುವಂಥದ್ದು ಅಲ್ಲ. ಯಾವುದೇ ಗೊಂದಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಬೇಡ. ಇದು ಪಕ್ಷದಿಂದ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಅಲ್ಲ. ವೈಯಕ್ತಿಕವಾಗಿ ಮಾಡಿದ್ದಾರೆ. ಏನಾಗುತ್ತೆ, ಅಂಬೇಡ್ಕರ್ ಅವ್ರ ಕಾರ್ಯಕ್ರಮ ಮಾಡಬೇಡಿ ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಕಾರ್ಯಕ್ರಮ ಮಾಡಬೇಡಿ ಅಂತ ನಾವು ಯಾರಿಗೂ ಹೇಳೋಕ್ಕಲ್ಲ. ಮಾಡ್ತಾ ಇದ್ದಾರೆ. ಬಟ್ ಪಕ್ಷದ ಚಿಹ್ನೆ ಯೂಸ್ ಮಾಡಿರುವಂಥದ್ದು ಎಷ್ಟು ಸರಿ ಎಷ್ಟಿಲ್ಲ ಅನ್ನೋದು ಜಿಲ್ಲಾಧ್ಯಕ್ಷರು ಅದನ್ನು ಗಮನದಲ್ಲಿ ತಂದಿದ್ದೀವಿ. ಅವ್ರು ಏನು ನಿರ್ಣಯ ತಗೊತಾರೆ ಅಂತ ಕಾದು ನೋಡಬೇಕಾಗ್ತದೆ.